ತಗೋ ಮಗಳೇ, ತಿನ್ನು ಕಂದ. ನಿನ್ನೆ ರಾತ್ರಿ ನನ್ನ ಕೈಯಿಂದ ಊಟ ಮಾಡಿಲ್ಲ, ಈಗಲಾದರೂ ತಿನ್ನು ಪುಟ. ನೀವು ಇಲ್ಲಿಂದ ಹೋಗೋವರೆಗೂ ನಾನು ಏನು ತಿನ್ನಲ್ಲ. ನೀವಾದರೂ ಹೇಳಿ ಅಮ್ಮ. ವೈದೇಹಿಯವರೇ, ವರದರಾಜ್ ಅವ್ರು ಕೊಟ್ಟ ಸಮಯ ಮುಗದೆ ಹೋಯ್ತು. ಆದರೂ ನಮ್ಮ ಮಗಳು ಹಿರಣ್ಮಯಿ ನಮ್ಮನ್ನು ಅಪ್ಪ ಅಮ್ಮ ಅಂತ ಗುರುತಿಸ್ತಾ ಇಲ್ಲ. ಅವಳಿಗೆ ಈ ಹಳೆದೇನಾದರೂ ಮರ್ತೋಗೋ ಅಂತ ಅಪಘಾತ ಆಗಿತ್ತಾ? ಇಲ್ಲ, ಆ ಥರದ್ದೇನು ನಡೆದಿಲ್ಲ. ಮತ್ತೆ ಯಾಕೆ ನಮ್ಮ ಮಗಳು ನಮ್ಮನ್ನು ಅಪ್ಪ ಅಮ್ಮ ಅಂತ ಕರಿತಾ ಇಲ್ಲ? ನೀನೇ ಹೇಳು ಕಂದ, ನೀನು ನಮ್ಮನ್ನು ಅಪ್ಪ ಅಮ್ಮ ಅಂತ ಕರಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತ? ನಾವಿಬ್ಬರು ಇಲ್ಲೇ ಪ್ರಾಣ ಬಿಟ್ಬಿಡೋದಾ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಮತ್ತೆ ಇನ್ನೇನು ಮಾಡೋದು ಹೇಳಿ ಅಮ್ಮ? ನಿಮಗೂ ಅವಳು ಮಗಳಿದ್ದಾಳೆ, ಅವಳಿಗೂ ಹೀಗೆ ಆದರೆ ಏನು ಮಾಡ್ತೀರಾ? ಇನ್ನೊಬ್ಬರನ್ನ ಅಪ್ಪ ಅಮ್ಮ ಅಂತ ನಿಮ್ಮ ಎದುರುಗಡೆ ಕರೆದ್ರೆ ನೀವು ಸಹಿಸ್ಕೋತೀರಾ? ನಿನ್ನೆಯಿಂದ ನಮ್ಮ ಮಗಳು ನಮ್ಮನ್ನು ಕೇಳ್ತಾ ಇರೋದೇನು, ನೀವು ಯಾರು ಅಂತ. ನಮ್ಮ ಎದುರುಗಡೆನೆ ನಿಮ್ಮನ್ನು ಅಪ್ಪ ಅಮ್ಮ ಅಂತ ಕರೀತಾಳೆ, ಆದರೂ ಸಹಿಸ್ಕೋತಾ ಇದ್ದೀವಿ. ಯಾಕೆ ಸಹಿಸ್ಕೋತೀವಿ ಹೇಳಿ? ನಮ್ಮ ಮಕ್ಕಳನ್ನ ನಾವು ಸಹಿಸ್ಕೊಳ್ತೀರಾ ಇನ್ಯಾರು ಸಹಿಸ್ಕೋತಾರೆ? ಆದರೂ ಒಂದು ಭಯ ನನಗೆ, ನಾವಿಬ್ಬರು ಸಾಯೋದ್ರೊಳಗಡೆ ನಮ್ಮ ಮಗಳ ಬಾಯಿಂದ ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ ಇದೆಯೋ ಇಲ್ಲೋ ಅಂತ. ನಮ್ಮಂತವ್ರ ಪಾಡು ಯಾವ ನಾಯಿಗೂ ಬೇಡ. ಹಿರಣ್ಮಯಿ, ಬಾರನ್ ಜೊತೆ. ನಿಜ ಹೇಳು, ನೀನು ನಮ್ಮಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ? ಅಂದರೆ ಇದಕ್ಕೆ ಮುಂಚೆ ಮಂಗಳ ಅವ್ರನ್ನ ನೋಡಿದ ನೆನಪಿಲ್ವಾ ನಿನಗೆ? ಅಂದರೆ ನಾನು ನಟಿಸ್ತಿದ್ದೀನಿ ಅಂತಾನ ಅಮ್ಮ? ಖಂಡಿತ ಆ ಅರ್ಥದಲ್ಲಿ ಕೇಳಿಲ್ಲ ಮಗಳೇ ನಾನು. ಅಮ್ಮ, ನೀವು ಮಗಳೇ ಅಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ. ಆದ್ರೆ ಅವ್ರು ಆ ರೀತಿ ಕರೆದಾಗ ಎಂಥದೋ ಅಸಹನೆ.